ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸದ್ಯ ತುಂಬ ದಿನಗಳಿಂದ ವೇಟ್ ಮಾಡ್ತಿದ್ದ ಮಾರ್ಟಿನ್ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಹಿಂದಿ ಅಷ್ಟೇ ಅಲ್ಲದೆ ಸ್ಪ್ಯಾನಿಷ್, ಬಾಂಗ್ಲಾ, ಅರಬಿಕ್, ಚೈನೀಸ್, ಜಾಪನೀಸ್, ಕೊರಿಯನ್, ರಷ್ಯನ್ ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ಹಾಗಾಗಿ ಇದೊಂದು ಗ್ಲೋಬಲ್ ಸಿನಿಮಾವಾಗಲಿದೆ. ಸೊ ಈ ಸಿನಿಮಾವನ್ನು ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು ಸ್ಕ್ರಿಪ್ಟ್ ಬರೆದಿದ್ದಾರೆ ಹಾಗೂ AP ಅರ್ಜುನ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಹಾಗೂ ಉದಯ್ ಕೆ ಮೆಹ್ತಾ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಚಿತ್ರದ ಟ್ರೈಲರ್ 1 ರಿಲೀಸ್ ಆಗಿದೆ. ಟ್ರೈಲರ್ 1ನಲ್ಲಿ ಕೆಲವೊಂದು ಅದರ ಬಗ್ಗೆ ರಿವ್ಯೂ ಹಾಗೂ ಕೆಲವೊಂದು ಬ್ರೇಕ್ ಡೌನ್ಸ್ಗಳನ್ನು ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೇನೆ. ಹಾಗಾದರೆ ಶುರು ಮಾಡೋಣ ಬನ್ನಿ. ಟ್ರೇಲರ್ನ ಸ್ಟಾರ್ಟಿಂಗಲ್ಲಿ ನಿಮಗೆ ಕೆಲವೊಂದು ಕಂಟ್ರೀಸ್ ಬಗ್ಗೆ ಕಾಣ್ಬೋದು. ಅದುವೇ ಮಾಸ್ಕೋ, ಹಾಂಗ್ಕಾಂಗ್, ಸಿಡ್ನಿ, ಟರ್ಕಿ, ಬರ್ಲಿನ್ ಅಂತ ಕಂಟ್ರಿಗಳನ್ನು ತೋರಿಸ್ತಾನೆ. ಸೊ ಈ ಕಂಟ್ರಿಗೂ ಧ್ರುವ ಸರ್ಜಾ ಅವ್ರಿಗೂ ಏನು ಕನೆಕ್ಷನ್, ಈ ಕಂಟ್ರೀಸ್ಗೂ ಧ್ರುವ ಸರ್ಜಾ ಅವ್ರಿಗೂ ಏನಾದರೂ ಕನೆಕ್ಷನ್ ಇರ್ಬೋದಾ? ಇದರ ಬಗ್ಗೆ ಜಾಸ್ತಿ ಟ್ರೇಲರ್ನಲ್ಲಿ ತೋರಿಸಲಿಲ್ಲ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು. ಇನ್ನು ಇದು ಕಟ್ ಆದಮೇಲೆ ನಮಗೆ ಇನ್ನೊಂದು ಸೀಕ್ವೆನ್ಸ್ ಕಾಣ್ತದೆ. ಇದುವೇ ಮೇಲೆಗಳೆಲ್ಲ ಹೆಲಿಕಾಪ್ಟರ್ಸ್ ಅಂದರೆ ಆರ್ಮಿ ಹೆಲಿಕಾಪ್ಟರ್ಸ್ಗಳು ಫ್ಲೈ ಆಗ್ತಿದೆ. ಹಾಗೆ ಕೆಳಗೆ ಒಂದು ಜೀಪ್ಗಳ ಜೊತೆ ಅದು ಮಿಲಿಟರಿ ಜೀಪ್ ಆಗಿರುತ್ತೆ. ಹಾಗೆ ಒಂದು ಬಸ್ ಕಾಣ್ತಿದೆ. ಆ ಬಸ್ಸಲ್ಲಿರೋದು ಬೇರೆ ಯಾರಲ್ಲ, ಧ್ರುವ ಸರ್ಜಾ ಅವರೇ. ನೀವು ಟೀಸರಲ್ಲಿ ಕೂಡ ನೋಡಿರ್ಬೋದು, ಧ್ರುವ ಸರ್ಜಾ ಅವರನ್ನು ಜೈಲ್ಗೆ ಶಿಫ್ಟ್ ಮಾಡ್ತಿರುವಂಥ ಅದೇ ಇದರಲ್ಲಿ. ಸೊ ಅದನ್ನು ತೋರಿಸ್ತಾ ಇರೋದು ಫುಲ್ ಪ್ರೊಡಕ್ಷನಿಂದ. ಹಾಗಾದರೆ ಏನೋ ದೊಡ್ಡದಾಗಿ ಏನೋ ಕ್ರೈಮ್ ಮಾಡಿರ್ತಾರೆ ಧ್ರುವ ಸರ್ಜಾ ಅವರು. ಸೊ ಅದು ಏನು ಅಂತ ನೋಡೋಣ ಮೂವಿ ಬಂದಮೇಲೆ. ಚಿತ್ರದಲ್ಲಿ ತುಂಬಾ ಆ್ಯಕ್ಷನ್ ಸೀಕ್ವೆನ್ಸ್ಗಳಿವೆ. ನೀವು ನೋಡಿರ್ಬೋದು, ಇಲ್ಲಿ ಟ್ಯಾಂಕರ್ ಹಾಗೂ ಬೈಕ್ ಮತ್ತು ಇಲ್ಲಿ ಟ್ರಕ್ ಸೀಕ್ವೆನ್ಸ್ ಅಂದರೆ ಚೇಸಿಂಗ್ ಸೀಕ್ವೆನ್ಸ್ ಇದೆ. ಇದಕ್ಕೆ ನೋಡಿರ್ಬೋದು ನೀವು, ಟ್ರಕ್ ಮತ್ತು ಬೈಕ್ ಚೇಸಿಂಗ್ ಆಗಿರುತ್ತೆ. ಹಾಗೆ ಇಲ್ಲಿ ಟ್ರೈನನ್ನು ಕೂಡ ತೋರಿಸಿದ್ದಾರೆ. ಸೊ ಟ್ರೈನಲ್ಲಿ ಕೂಡ ಏನಾದರೂ ಆ್ಯಕ್ಷನ್ ಸೀಕ್ವೆನ್ಸ್ ಇರ್ಬೋದಾ? ಇಷ್ಟೇ ಅಲ್ಲದೆ ಏರ್ಕ್ರಾಫ್ಟ್ಸ್ಗಳನ್ನು ಕೂಡ ಯೂಸ್ ಮಾಡಿದ್ದಾರೆ. ಸೊ ಆ್ಯಕ್ಷನ್ ಸೀಕ್ವೆನ್ಸ್ ತುಂಬಾ ದೊಡ್ಡದಾಗಿದೆ. ಯಾಕೆಂದರೆ ಎಷ್ಟೊಂದು ವೆಹಿಕಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ತುಂಬಾ ದೊಡ್ಡ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನು ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ. ಸೊ ಅದು ಎಲ್ಲ ವರ್ಕ್ ಆಗಲಿ ಅಂತ ಹೇಳ್ಕೊಳ್ತೇನೆ. ಯಾಕೆಂದರೆ ಅದು ಸ್ಟೋರಿ ಜೊತೆ ಕನೆಕ್ಟ್ ಆಗಿದ್ದರೆ ನಮ್ಮ ಆಡಿಯನ್ಸ್ಗೂ ಕೂಡ ಕನೆಕ್ಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಟ್ರೈಲರ್ ನಮಗೆ ಇನ್ನೊಂದು ವಿಷಯ ಗೊತ್ತಾಗಿದೆ. ಅದುವೇ ಧ್ರುವ ಸರ್ಜಾ ಅವರ ಪಾಸ್ಟ್ ಇದೆ. ಅಂದರೆ ಪಾಸ್ಟ್ ನೀವು ನೋಡಿರ್ಬೋದು ಈ ಫೋಟೋ, ಇದರಲ್ಲಿ ಸ್ವಲ್ಪ ಬೇರೆನೇ ಲುಕ್ ಕಾಣ್ತಾ ಇದೆ. ಸೊ ಇದಕ್ಕಿಂತ ಅಂದರೆ ಈ ಪಾಕಿಸ್ತಾನದವ್ರಿಗಿಂತ ಸಿಕ್ಕಲಿಕ್ಕೆ ಮುಂಚೆ ಧ್ರುವ ಸರ್ಜಾ ಅವರು ಬೇರೆ ಕಂಟ್ರೀಸ್ಗಳಲ್ಲಿ ಕೂಡ ಕ್ರೈಮ್ ಮಾಡಿರ್ತಾರೆ. ಅದನ್ನು ನೋಡಬೇಕು ನಾವು, ನಿಮಗೆ ಚಿತ್ರ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಇನ್ನು ಮುಂದೆ ಇನ್ನೊಂದು ಡೀಟೇಲ್ ಆಗಿ ನೋಡಿದ್ರೆ, ಈ ಕಾರ್ನ ನಂಬರ್ ಪ್ಲೇಟ್ ನೋಡಿ ಸ್ವಲ್ಪ, M17DS6 DS ಧ್ರುವ ಸರ್ಜಾ. ಸೊ ಇದು ಮೂವಿ ಪಾರ್ಟ್ ಅಲ್ಲ, ನಾನು ಸುಮ್ಮನೆ ಹೇಳಿದಷ್ಟೇ. ಹಾಗೆ ಇವರ ಪಾಸ್ಟ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕೆಲವೊಂದು ಕಾರ್ ಚೇಸಿಂಗ್ ಸೀಕ್ವೆನ್ಸ್ಗಳಿವೆ ಹಾಗೂ ಎಕ್ಸ್ಪ್ಲೋಸಿವ್ಗಳು ಕಾಣ್ತಾ ಇದೆ ನಿಮಗೆ. ಇಲ್ಲಿ ಕಾರೆಲ್ಲ ಆಕ್ಸಿಡೆಂಟ್ಸ್ ಆಗಿ ಇದು ಮಾಡೋದು. ಹಾಗೆ ಇನ್ನು ಸ್ವಲ್ಪ ಡೀಪಾಗಿ ನೋಡಿದರೆ ಇಲ್ಲಿ ಒಬ್ಬ ನಿಮಗೆ ವ್ಯಕ್ತಿ ಕಾರ್ ಬ್ಲಾಸ್ಟ್ ಆಗಿ ಹೊರಗೆ ಬೀಳೋದನ್ನು ಕಾಣ್ತಾ ಇದೆ. ಇದು ಧ್ರುವ ಸರ್ಜಾ ಅವರೇ? ಯಾಕೆಂದರೆ ಇಲ್ಲಿ ನೀವು ನೋಡಿರ್ಬೋದು, ಬುಕ್ ಮೈ ಶೋ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗಮನಿಸಿರ್ಬೋದು, ಅಲ್ಲಿ ನೋಡಿ, ಹಿಸ್ ಜರ್ನಿ ಈಸ್ ಡಿಸ್ಕವರಿಂಗ್ ಹಿಮ್ಸೆಲ್ಫ್, ಫೈಂಡಿಂಗ್ ಲವ್ ಆ್ಯಂಡ್ ಫೈಟಿಂಗ್ ಫಾರ್ ಹಿಸ್ ಮದರ್ಲ್ಯಾಂಡ್. ಅಂದರೆ ಅವನ ಜರ್ನಿಯಲ್ಲಿ ಅವನು ತನ್ನನ್ನು ತಾನು ಹುಡುಕಿಕೊಳ್ಳಬೇಕು, ಹಾಗೆ ತನ್ನ ಲವ್ ಅಂದರೆ ಅವರ ಪಾಸ್ಟಲ್ಲಿದ್ದ ಲವ್ ಅವರನ್ನು ಹುಡುಕಿಕೊಳ್ಳಬೇಕು, ಹಾಗೆ ನಮ್ಮ ಮದರ್ ಕಂಟ್ರಿ ಅಂದರೆ ಇಂಡಿಯಾಕ್ಕಾಗಿ ಹೋರಾಡಬೇಕು. ಇದೆಲ್ಲ ಸ್ಟೋರಿಯಲ್ಲಿ ಇನ್ಕ್ಲೂಡ್ ಆಗಿರಬೇಕಂತ ಆಸ್ಪೆಕ್ಟ್ಸ್ಗಳು ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಇದಿಷ್ಟು ನನಗೆ ಅನಿಸಿದಂಥ ಬ್ರೇಕ್ ಡೌನ್ಸ್. ಅಂದರೆ ನನ್ನ ಪ್ರಕಾರ ನಾನು ನೋಡೋದಾದರೆ ಇದೆಲ್ಲ ನನಗೆ ಅನಿಸಿದಂಥ ಸೀಕ್ವೆನ್ಸ್ಗಳು ಇದು ಮೂವಿಯಲ್ಲಿ ಇರಲೂಬಹುದು, ಇರಲೂಬಹುದು. ಸೊ ನನ್ನ ವ್ಯೂ ಆಫ್ ಪಾಯಿಂಟಲ್ಲಿ ನಾನು ಹೇಳಿದಂಥ ಸ್ಟೋರೀಸ್ಗಳಿದು. ಸೊ ಇದು ಬೇರೆಯೇ ಕತೆ ಕೂಡ ಆಗಿರ್ಬೋದು. ನೋಡೋಣ ಮುಂದೆ. ಇನ್ನೊಂದು ರಿಲೀಸ್ ಟ್ರೈಲರ್ ಬರಲಿದೆ, ಆದಮೇಲೆ ನಮಗೆ ಸ್ವಲ್ಪ ಕನ್ಫರ್ಮ್ ಆಗ್ಬೋದು. ಇನ್ನು ಟ್ರೈಲರ್ನ ಓವರಾಲ್ ಬಗ್ಗೆ ಹೇಳೋದಾದರೆ, ಟ್ರೈಲರ್ ನನಗಂತೂ ಹಿಡಿಸ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ರವಿ ಬಸ್ರು ಅವರು. ಅದು ಟ್ರೈಲರ್ನಲ್ಲಿ ಮೇನ್ ಆಸ್ಪೆಕ್ಟ್, ಅಂದರೆ ಅದುವೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಆ್ಯಕ್ಷನ್ ಸೀಕ್ವೆನ್ಸ್ ಮತ್ತು ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಎರಡೂ ಕೂಡ ಜಾಯ್ನ್ ಆಗಿ ತುಂಬಾ ಅದ್ಭುತವಾಗಿ ಟ್ರೈಲರ್ ಮೂಡಿ ಬಂದಿದೆ. ಟ್ರೈಲರ್ ನನಗಂತೂ ಇಷ್ಟ ಆಯಿತು. ಟ್ರೈಲರ್ನಲ್ಲಿ ಇದ್ದಾಗಿನೇ ಕ್ವಾಲಿಟಿ ಹಾಗೂ ಸ್ಟೋರೀಸ್ಗಳು ಮೂವಿಯಲ್ಲಿ ಕೂಡ ಇದ್ದರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಅ ಗುಡ್ ಮೂವಿ ಅಂತ ಹೇಳ್ಬೋದು. ಚಿತ್ರ ಒಂದು ಆ್ಯಕ್ಷನ್ ಸಾಗ್ ಆಗಿರೋದ್ರಿಂದ ಚಿತ್ರದಲ್ಲಿ ತುಂಬಾ ಆ್ಯಕ್ಷನ್ ಸೀಕ್ವೆನ್ಸ್ಗಳಿವೆ. ಈ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಸ್ಟೋರಿ ಜೊತೆ ಕನೆಕ್ಟ್ ಆಗಿ ಆಡಿಯನ್ಸ್ಗೆ ಕನೆಕ್ಟ್ ಆದರೆ ಚಿತ್ರ ಡೆಫಿನೆಟ್ಲಿ ತುಂಬಾ ಹಿಟ್ ಆಗುತ್ತೆ, ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಇದು ಕರ್ನಾಟಕ ಅಷ್ಟೇ ಅಲ್ಲದೆ ಇಂಡಿಯಾ ಗ್ಲೋಬಲಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಹಾಗಾಗಿ ಸ್ಟೋರಿ ಮತ್ತು ಆ್ಯಕ್ಷನ್ ಸೀಕ್ವೆನ್ಸ್ ಎರಡೂ ಕನೆಕ್ಟ್ ಆಗಿ ಅದು ಎಲ್ಲ ದೇಶದವರಿಗೂ ಕನೆಕ್ಟ್ ಆದರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಅ ಬ್ಲಾಕ್ ಬಸ್ಟರ್. ನೋಡೋಣ, ಮೂವಿ ಟೀಮ್ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ, ಇನ್ನು ಮುಂದೆ ಅಪ್ಡೇಟ್ಸ್ಗಳು ಬರಲಿಕ್ಕಿದೆ. ಅಂದರೆ ಸಾಂಗ್ಸ್ ಬರಲಿದೆ, ಹಾಗೆ ಇನ್ನೊಂದು ರಿಲೀಸಿಂಗ್ ಟ್ರೈಲರ್ ಬರಲಿಕ್ಕಿದೆ. ಅದು ಬಂದ ಮೇಲೆ ನಮಗೆ ಒಂದು ಸ್ಟೋರಿ ಮೇಲೆ ಪ್ರಾಪರ್ ಐಡಿಯಾ ಬರಬಹುದು.
ಸೊ ಇದಿಷ್ಟು ನಮಗೆ ಹೇಳಲಿಕ್ಕಿದ್ದದ್ದು. ನಿಮಗೆ ಟ್ರೈಲರ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳುತ್ತಾ ಧನ್ಯವಾದಗಳೊಂದಿಗೆ ಮೂವಿ ವಾಸ್ ಕನ್ನಡ.